ಎತ್ತ ಜನಕನಂದಿಟ್ಟು ಇವತ್ತಿಗೆ ನಿರ್ಭಾಗ್ಯನನ್ನ ಮಾಡಿ ತೋರಿದ ಮದಿವಂತೆಯಾದ ಮಾನವತಿಯು ಸ್ಥಿತಿಗೊಳಗೆ ಏನಾದರನ್ನು ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮ ಮರಣವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ತುತ್ತುವಿಗೆ ಮೇಲೆ ಬಿದ್ದವರ ರಾಜಬಳಸದಿಲ್ಲದ ದುಃಖ ಹೇಗೆ ಶಾಂತಪಡಿಸಲಿ? ಅಯ್ಯೋ ನೋಡರೆ ನನ್ನ ಮಕ್ಕಳನ್ನ ಹಾಳು ಮಾಡಿಬಿಟ್ಟಿಯಲ್ಲೋ ಸುಮ್ಮನೆ. ತಾವು ಹೇಳಿದ ಮಾತು ಎತ್ತಾಗ ಹೋಗಿತು. ನೀನು ಒಕ್ಕಮನ ಹಾಳಾಗಿತು ಎಂದು ಬಸ್ಕಸವರಕ್ಕವಲ್ಲ ಕಳೆದು ಕೊಡುವೆನು. ಮುಂದೆ ಮಕ್ಕಳನ್ನು ತುತ್ತುವಿಗೆ ತುತ್ತು ಮಾಡಿಕೊಟ್ಟಿಯೇನು ಹಕ್ಕಲಾಗಿತು ಎನ್ನ ಬಲವಲ್ಲ. ಪಾಂಡವರ ಪುಣ್ಯಕ್ಕೆ ಮಾತ್ರಕ್ಕೆ ಈಡಲ್ಲವೆಂದು ತಿಳಿದುಕೊಂಡೆನು. ನನ್ನ ಅವರ ಕೂಟ ಹಗಿಯನ್ನು ಕಟ್ಟಿಕೊಂಡಿರುವುದು ಎನ್ನ ಮೂರ್ಖತನ. ಮಕ್ಕಳನ್ನು ತೀರುವಾಗಿದ್ದು ದ್ರೋಣ. ನಿಮ್ಮಂತವರಿದ್ದರೆ ಇನ್ನೇನಿದೆ ನನಗೆ ಬದಕನ. ಬಲವೆಲ್ಲ ಹಾಳಾಗದೆ ಎಂದು ನಾನು ಗೋಳಾಡ್ತ ಕೊಡ್ತೇನೆ. ಗೋಳದಂತ ಬಾದರದ ಕೇಳುತ್ತಾ ಕುಳಿತಿರುವಲ್ಲೋ ಗೋಳ. ಯಹೋ ಸುಯದನ ಯಾತಕ್ಕಾಡಿವೆಯೋ ಇಂಥ ಕಠಿಣದ ವಚನ? ಅಹೋ ದ್ರೋಣರೇ, ನಿಮ್ಮ ದೇವರಾಗಿದ್ದ ನನ್ನಂತ ಗಂಟಲನ್ನು ನಂಬಿ ಎಲ್ಲ ಪ್ರಾಣ ಮಕ್ಕಳಕ್ಕ ಗಂಟಲದಲ್ಲಿ ಸಿಲುಕಿಕೊಂಡಿರುವ ನಿನ್ನ ಪ್ರಾಣ ಕಂಟಕದಲ್ಲಿ ಏನಾದರೂ ಸಿಲುಕಿದರೆ ಗಟ್ಟಿಯಾಗಿ ಬಾಯಿ ಮುಚ್ಚುವ ಎತ್ತು ಹೋಗುವುದಿಲ್ಲ. ಗುರುಗಳೇ, ಎಲ್ಲ ಹಾಸ್ಯ ಮಾಡಲು ನಿನ್ನ ಸ್ವತಂತ್ರವಲ್ಲ. ನನ್ನ ದುರದೃಷ್ಟವೇ ಈಗಿರುವ ಕಾಲಕ್ಕೆ ದಾರು ಮಾಡುವುದೇನಿದೆ? ಹೃತ್ಪತಿಯಾದ ಕುರುಪತಿ ತತ್ಪುತ್ರರ ಮುದ್ರಿ ಹೊಂದಿದ್ದರೆಂದು ಉತ್ಕೃಷ್ಟವಾದ ಮನೋವೇತನೆಂಬ ಶೋಕವನ್ನು ಕಳೆದೋಳು ಬಿಡಿ ನೀನು. ಅವರವರ ಆಯುಷ್ಯ ಪರಿಮಿತಿ ಇದ್ದ ಮೇರೆಗೆ ವಿಧಿ ಲಿಖಿತವನ್ನು ಅಳಿಸಿ ಹೆಚ್ಚಿಗೆ ಬರೀಲಿಟ್ಟು ದಾರಿಗೂ ಸಾಧ್ಯವಿಲ್ಲ. ಅಹೋ ದುರ್ಯೋಧನ, ಅತುಲಿತ ಪರಾಕ್ರಮಿಗಳಾದ ಅತಿರಥರನ್ನು ಗತಿಗಡಿಸಿದ ಪಾರ್ಥನ ಸುತನು ಸಾಮಾನ್ಯದವನೇನು? ಅಸಮ ಬಲಶಾಲಿಯಾದ ಅಭಿಮಾನ್ಯ ನೋಡಿನ ಕಳಗಬೇಕು ಎಸಗಬೇಕಾದರೆ ಅಸುರಾರಿಯಾದ ಯುಸಬಲ ದಂಡನಾದ ಗಾಂಡಿವಿಯ 3 ಲೋಕದ ಗಂಡನೆಂದು ಹೆಸರುಗೊಂಡಿದ್ದರು. ರಂಗಿಯ ಗಂಡನ ಮಾತ್ರ ಭೂಮಂಡಲದಲ್ಲಿ ಗಂಡುಗಳಿಗೆ ಗಂಡನೆಂದು ಗಂಡ ಎಂದಕ್ಕಿಸಿರುವನು. ಇವನೊಡನೆ ದಂಡೋದರನು ಮುಕ್ಕೊಂಡದಲ್ಲಿ ಹಾಯ್ದರೆ ವೀರದಂಡೆ ಮೂಡಿ ಸಮದಂಡಿಯಿಂದ ಕೋದಂಡಿಗೆ ಮಾತನಾಡಿತು ಮಹಾಪ್ರಚಂಡನು. ರಜ ಎನ್ನಂ ಕಂಡಿರ ಮಾತ್ರ ಕಡೆಗಣ್ಣಿನ ಕಿಡಿ ಕಂಡವ ವೃತ್ತದಲ್ಲವ ಜೊತೆ ಗುಡಿ ದ್ರೋಣರೇ ಭೋಜನ ಕೈಗೆ ಬಂದಿರಿ ಎಂದು ನಿರ್ಭಯಗೊಂಡು ಮಾತನಾಡಿಸುವನು. ರಜ ಕಡುಗಲಿಯಾದ ಕರ್ಣನನ್ನು ಕೈ ದೂಗಿಸಿದನು. ಬಲ್ಲಿದನಾದ ಶಲ್ಯನ ಶಕ್ತಿಯನ್ನು ನಿಲ್ಲಿಸಿದನು. ನಿಪುಣರಾದ ಕೃಪಾಚಾರ್ಯರನ್ನು ಮಾತ್ರ ತಳವಳಿಕೆ ಎಂಬ ತಪ್ಪಿಡಿಸಿಗೊಳಿಸಿರುವನು. ಅತುಲಿತಲಾದ ಅಶ್ವತ್ಥಾಮಯ ಧೈರ್ಯ ಒದಗಿಸಿರುವನು. ದುಶ್ಯಾಸನಿಗೆ ಉಚ್ಚಾಸವನ್ನು ಪೂರ್ವಮುಖವಾಗಿ ಆಡುವಂತೆ ಮಾಡಿರುವನು. ನಿನಗೆ ಮೊದಲೇ ಪ್ರಾಚಿತ್ತ ಮಾಡಿರುವನು ಕುರುಪತಿ. ಇದು ನಮಗೆ ಶತ್ರುವಲ್ಲ. ತ್ರಿಲೋಕವನ್ನು ತುತ್ತು ಮಾಡಿ ನುಂಗುವ ಮಾರಿ ದೇವತೆಯೋ ಅಥವಾ ಕಡೆಗಾಲದ ಕಾಲಭೈರವ ಕಠೋರ ಧ್ವನಿಯೋ? ಅಹೋ ದುರ್ಯೋಧನ, ಇವನನ್ನು ನೋಡಿದರೆ ಇವನಿಗಿರುವುದು 14 ವರ್ಷ. ಇವನಲ್ಲಿ ಇರುವುದು ಧೈರ್ಯಾದ್ರಿಯ ಅಧಿಕವಾದ ಪೌರುಷ. ಅಹೋ ತಿರುಪತಿ, ಸಣ್ಣವನೆಂದು ತಿಳಿದರೆ ನಮ್ಮ ಸೈನ್ಯ ಸಮೂಹನ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು. ಇದಕ್ಕೆ ನೀನು ದಿಕ್ಕು ತಪ್ಪಿದವನಂತೆ ಚಿಂತಿಸಬೇಡ. ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಹುಡುಕಲು ಕುರುಪತಿ ನೋಡುವುದೆಲ್ಲ ಸಾಧು ರೀತಿ. ಅಂತಪುರಕ್ಕೆ ಹಾದಿಯನ್ನು ನಡೆಸಿದರೆ ಮತ್ತು ನಮ್ಮ ಸೈನ್ಯದ ಲಯ ಮಾಡಿದರೆ ನಾವು ಬಂದು ಮಾತಿನ ಧೀರರಾಗಿ ಕಾಣುವರಿ ತತ್ಕಾಲದ ರೂಪ ಶಾಂತಿಯನ್ನು ಹೇಳಲಿಕ್ಕೆ ಬಂದಿರುವುದನ್ನು ದ್ರೋಣರೇ.
ಸತ್ಯರಾದಿಗಳು ಪಾಂಡವರ ಪಕ್ಷ ವಹಿಸಿಕೊಂಡು ನಿರ್ಲಕ್ಷ್ಯದಿಂದ ಕಾದಾಡುವಂತನಾದ ವಿಕ್ರಮನಾದ ಅರ್ಕ ಸಂಭವನೇ ಸೇನಾಧ್ಯಕ್ಷ ಹೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕನೆ. ಪಕ್ಷಿ ವಾಹನ ಸಹೋದರಿ ಮಗ ಅಭಿಮಾನ್ಯನೆಂಬ ದಕ್ಷನು ಇಂದಿನ ಅವಧಿ ಪಕ್ಷಿ ಸಮೂಹಕ್ಕೆ ಗಿಡಕ್ಕೆ ನೀಡಿದಂತೆ ಕುರುಪಡೆಯನ್ನು ಹೊಡೆದು ಕೇಳಿದನು. ರಥಾದಿಗಳನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹದೊರೆ ಮಾಡುತ್ತ ನಮ್ಮ ಬಲದೊಳಗೆ ಊರಿಗೂ ಮಾಡಿ ಅಂತ వచ్చిರುವನು. ಓ ಕರ್ಣ, ಯೋಗ ಶೇಷವನ್ನು ಶತ್ರು ಶೇಷವನ್ನು ಬಲಿ ಬಿಟ್ಟರೆ ನಮಗೆ ಮುಂದೆ ಶುಭವಲ್ಲ. ಓ ಕರ್ಣ, ಕರ್ಕಶವಾದ ಬಾಣಗಳಷ್ಟೇ ಉಪಯೋಗಿಸ ಕಕ್ಕಲಿಕ್ಕಡಿ ಮಾಡಿ ಒಕ್ಕಲಿಕ್ಕಿರುವನು. ಇದು ಎಂತ ಮಕ್ಕ ಮಾರಿಯೋ. ಸೌರ್ಯಾದಿ ಗಂಭೀರನ ಮುಂಭಾಗದಲ್ಲಿ ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವತೆಯೇ ಸತ್ಯವಿಲ್ಲ. ಆದ ಕಾರಣ ಅವನ ಕರದೋಳು ಮೆರೆಯುವ ಕೋದಂಡವನ್ನು ನೀನು ಹಿಮ್ಮುಖದಲ್ಲಿದ್ದು ಖಂಡಿಸಿದರೆ ಆಗ ಯುದ್ಧ ಆರಂಭ ಮಾಡುವುದು. ಶೀಘ್ರದಿಂದ ಈ ಕಾರ್ಯವನ್ನು ನೆರವೇರಿಸುವ ಮರೆಯಬಾರದು. ಲಾದಿಗಳನ್ನು ಕೂಡಿಕೊಂಡು ನಾನು ಮುಂಭಾಗಕ್ಕೆ ಹೋಗುವುದು. ಶೀಘ್ರದಿಂದ ಹಿಂಭಾಗಕ್ಕೆ ಹೋಗು ಕರ್ಣ. ರಿಪುಕುಲ ಸಂಕಲವನ್ನು ಸಂಚಲಿಸಿದ ಅಂಕಿತ ಮೇಲೆ ಸರಂಕಲವನ್ನು ಸುರಿಸಿ ಟಂಚಲ ಅರಿತಾದ ಕಾಲಕ್ಕೆ ಕಾಲಕ್ಕಿರಲ ಕರಪಂಕದಕ್ಕೆ ಸ್ವಾಧೀನ ಪಡಿಸಿ ರಣಭಯಂಕರವಾದ ವಿಕ್ರಮನಿಗೆ ಶಂಕರನಿಗೆ ಟಿಂಕರಾಗಿ ಪಾದಪಶಾಸ್ತ್ರವನ್ನು ಪಡೆದರು. ಭಾಸ್ಕರನಿಗೆ ಸಮರ್ಪಿತ ವೀರಕಂಕಣೆಯನ್ನು ಧರಿಸಿದ ರಘುತ್ರಾಸನಿಗೆ ನೀನೇನು ಮಕ್ಕಳಿಲ್ಲವರೇ ಹೇಗೆ ಕ್ಷಣದೋಳ ರಣದೇವನಂದನಿಸಿ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವ ಪ್ರಾಣನಿಗೆ ಕರ್ಣ ಬಲಶಾಲಿಯಾದ ಮೋಸದಿಂದ ಗೆಲ್ಲಬೇಕಲ್ಲ ಕರ್ಣ. ತಂದೆ ತಾಯಿಗಳು ತಂದೆ ತಾಯಿಗಳು ಎಣಕ್ಕೆ ಕಲ್ಲು ಹೊಡೆದುಕೊಂಡರು ದ್ರೋಣ ಕೂಸನ್ನು ಮೋಸ ಗಳಿಸಬೇಕೆಂದು ಯಾಕೆ ಕುಟ್ಟಿದೋನೆಗಿಂತ ಕರ್ಣ ಅಭಿಮಾನ್ಯವನು ಸಾಮಾನ್ಯವನು ಯವನೆಂದು ತಿಳಿದಿರುವಿಯಾ? ಕೂರುವಲ್ಲವನ ಸೈನ್ಯವನ್ನ ದಿಕ್ಪಾಲನೆ ಮಾಡಿ ಮಿಕ್ಕಿ ಮೀರಿ ನಿಂತಿರುವನು. ಸಿಕ್ಕವನಿಗೆ ತಕ್ಕ ಉಪಾಯವನ್ನು ಹುಡುಕದಿದ್ದರೆ ನಮ್ಮ ರಾಜ್ಯದ ಎಣಕ್ಕೆ ಹೊಡೆದುಕೊಂಡನು. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದು ಅರಿಯರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಿ ಎಂದು ನಿನ್ನ ಶೌರ್ಯವನ್ನು ಕೊಚ್ಚಿಕೊಂಡರೆ ಅವನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಕರ್ಣ, ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನು ವಾನರೆಂಬ ಬಲಶಾಲಿಯಾದ ವಾಲಿಯನ್ನು ಮೊರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಲಿಲ್ಲವೇ? ಕರ್ಣ, ಇದೇ ಪಾಂಡವರು ನಿನ್ನಿನ ಕಳಗದಲ್ಲಿ ಕಲಿ ಭೀಷ್ಮನ ಎದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನ ಬಾಣ ಪ್ರಯೋಗ ಮಾಡಿ ಜಯಪ್ರದ ಕೈಗೊಳ್ಳಲಿಲ್ಲವೇ? ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಉಪಕಾರವು ರಾಜ್ಯನಿಗಲ್ಲದೆ ನಮಗೆ ಆಗುವುದು. ಈ ಕಾರಣ ರಾಜ್ಯನ ಪ್ರತ್ಯಕ್ಷ ದೇವತೆ ಎಂಬುವಂತೆ ನೀನು ರಾಜ್ಯ ನೀತಿ ಧರ್ಮವನ್ನು ಅರಿದವನಾಗ ಸೂರ್ಯನಂದನ ಈ ಮುಖದಲ್ಲಿ ನಿಂತು ಅಭಿಮಾನ್ಯವಿನ ಧನವನ್ನು ಕಳಿ ಗಂಡದಲ್ಲಿ ಉತ್ತಂಡ ಪ್ರಚಂಡ ಮಾರ್ಖಂಡನಾದ ನಂದನು ಮಂಡಲೇಶನಾದ ಪುರಮಂಡಲೇಶನು ಎನ್ನ ಮೇಲೆ ಬೇಸರಗೊಂಡು ಎನೆಗೆ ಕೊಟ್ಟ ಅರ್ಥರಾಜ್ಯವನ್ನು ಖಂಡಿತವಾಗಿ ಬಿಡಬಹುದೆಂದು ದಂಡಿಸಿದ ಕಾಲಕ್ಕೂ ಎಂದ ಪ್ರಚಂಡತರ ಕೀರ್ತಿಯಾಗುತ್ತಿಲ್ಲ. ಇಂಥ ಗಂಡಿಗಲಿಗುಂಟು ಇಂಥ ಅಭಿಮಾನಿಗೆ ಹುಂಡಾಡ ಮಗುವನ್ನು ಈ ಭಾಗದಲ್ಲಿ ನಿಂತು ತಲೆದರೆ ದುರತೀರವಾದರೆ ಮೆಚ್ಚವನ್ನು ಭೂಮಂಡಲದ ಅನ್ಯವಾಗಿ ಬಾಳುವುದಕ್ಕಿಂತ ಒಂದು ಮುಳ್ಳನ್ನು ಅಭಿಪ್ರಾಯನಾದ ದ್ರೋಣ ಕೂಸನ್ನು ಮೋಸಗೊಳಿಸಬೇಕೆಂದು ಯಾತಕ್ಕಿದ್ದು ನಿನಗೆ ಅಂಬುಜ ಪತನಾದ ಸೂರ್ಯ ಸಂಭವನೆ
ಕುಂಭಲೇಶನಾದ ಕೌರವನ ಕಾರ್ಯಕ್ಕೋಸ್ಕರ ಎಲ್ಲ ನುಡಿಯನ್ನು ನಂಬುನೆ ಬೇಗನೆ ಜಂಭರ್ಯ ಪೌತ್ರನೆಂಬ ರಣಗಂಭೀರನ ಮುಂಭಾಗದೊಳಗೆ ಹೋಗಿ ನಾನು ನಿಲ್ಲುವನು. ಕೋದಂಡವಿದ್ದದಳು ನಿಪುಣ ಕಂಡರಾದ ಕೃಪಾಚಾರ್ಯರನ್ನು ಬಲಭಾಗಕ್ಕೆ ನಿಲ್ಲಿಸುವನು. ದೃಢ ಮತಿಯುತನಾದ ಶಲ್ಯ ಭೂಪಾಲನನ್ನು ಎಡಭಾಗಕ್ಕೆ ನಿಲ್ಲಿಸುವನು. ಅಪರಿಮಿತ ಸಾಹಸಿಯಾದ ಅಭಿಮಾನ್ಯ ಎಂಬವನಿಗೆ ರಿಪು ತೋರದ ಹಿಮ್ಮುಖದಲ್ಲಿ ನಿಂತು ಅವನ ಧರ್ಮವನ್ನು ಖಂಡಿಸಿದ್ರೆ ಗುರು ಭೂಪನು ಉಳಿಯುವನು. ರವಿನಂದನ ನನ್ನರಿ ಹಿಂದಕ್ಕೆ ಇಚ್ಚಣ. ಅಯ್ಯೋ ಶಿವ ಶಿವ ಅಂಧಕರಣನಾದ ಶೂಲನಾದ ದ್ರೋಣರು ಕೆಳಗೆ ಎಂತ ಕೆಲಸಕ್ಕೆ ಗುರಿ ಮಾಡಿದರು. ಪ್ರಾಣವೈದ್ಯರನ್ನು ಹಾಕ್ತಕ್ಕಂಥ ಪ್ರಾಣವನ್ನು ಕೊಡುವ ನನಗೆ ಈ ನಾನು ಹೇಳಿದ ಮಾತು ಕೇಳಲಾರನು. ನಾನು ಎಷ್ಟು ವೇಚಿದರೂ ಫಲವೇನು ಹೊಳೆದೇವರ ಈ ಸಾಹಸಿ ಅಭಿಮಾನದಲ್ಲಿ ಭಾರತವನ್ನು ಕೈವೇರಿಯನ್ನು ಕೂಡಿಸಲು ನಾನು ಎಲೈ ಬಾಲಕನೆಂದು ಬಣಿಸಿದ್ದಕ್ಕೆ ಕೌರವನ ಬಲವಲ್ಲ ಹಾಳು ಮಾಡುವುದಕ್ಕೆ ಕುಂದಿಯಲ್ಲೋ ಪಾರ್ಥ ಸಂಭವನೇ. ನಿನಗಿನ್ನ ಕಾಲ ಒದಗಿತು, ಪಡೆದ ಮಾತಪಿತರನ್ನು ಮನಸ್ಮರಿಸಿತು. ಎಲೈ ಮಂಕುಮತಿ ಬೆಂಕವನ್ನು ಮುರಿಯುವ ಜಂಕರಿಪ ಸರ ಸಂಕುಲವನ್ನು ಸುರಿಸಿ ಹೋಗನ ಬರುವ ರಭಸಕ್ಕೆ ಅಜಂಡ ಕಟಕವ ರುಧಿರ ದಾರಿಯನ್ನು ತೋಡುವುದ ಬಾಲ ನಿನಗೆ ಮಾತ್ರ ಒಳಗೆ ಬಂದಿರೋದು ಕೆಡಗಾಲ. ಶಾಸ್ತ್ರವನ್ನು ತಂದೆಯೋ ಅಥವಾ ಮಾಡಬೇಕೆಂಬ ಅಪೇಕ್ಷೆ ಇದ್ದರೆ ಬಂಡವಾಳಕನೇ ಓದಿನಲ್ಲಿಯೂ ಒದರಿದರೆ ಆಕಾಶವೇ ಮಾತನ್ನು ಬದಲುವುದೇ. ಕೋಪಿನಿಂದ ಹುಟ್ಟಿ ಎದ್ದು ಬರುವ ಪುಲಿಯನಾದರೂ ಬೆಳಗಾಗಿಲ್ಲವೇ. ಸ್ವಲ್ಪ ತಾಳಲೇ, ಯಾರು ಯಾರು ಸೋಲಬರಲಿ. ಬಂಡವಾಳಕನೇ ಯುದ್ಧ ಮಾಡುವ ಬದಲು ನಿನ್ನ ಹಣಗತ್ತಲೆಗೆ ಬರಬಲ್ಲನೇನ. ಪಡೆದ ಮಾತಾಪಿತರನ್ನು ಹೊಡೆದೊಳಗೆ ಸ್ಮರಿಸಿಕೊಂಡು ನಿನ್ನ ಪಡಿ ಬಾರಣ ಬಿಡುಗಳಿಸಿದನು. ಸಾರ್ಥವಾಗಿ ಬಂಡವಾಳಕನೇ ಬಾಲಕನೇ ವಾಸುಪಶಾಸ್ತ್ರವನ್ನು ಪಡೆದ ಪರ್ವನ ಸಂಭವನೆಂದೆನಿಸಿ ಸಾಕುತ್ತಲೆಯನ್ನು ದೊಳ್ಳೂರು ಸಿದ್ಧಪ್ಪ ತಿರುವನ್ನು ಹೊಡೆದರ ಯುದ್ಧಕ್ಕೆ ನಿಲ್ಲಿಸಿದ. ಎಲೈ ಬಾಲಕನ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗು.
ಎಲ್ಲ ಈ ಸಾರಥಿ ಎನ್ನನ್ನು ಅಭಿಮಾನ್ಯವಿನ ಕರದೊಳಗೆ ಸಿಲುಕುವಂತೆ ಮಾಡಿರುವನು ಆ ಕರ್ಣನೆಂಬ ದುರ್ಮತಿ. ಎಲ್ಲನೇ ಜಾರಿದನು ಈಚೆಗೆ ಜಾಗೃತಿ ಸ್ವಲ್ಪ ತಡವಾಗಿದ್ದರೆ ಮಾಡಿಸುತ್ತಿದ್ದನು ಯಮನಾಲಯದ ಕತೆ. ಈ ಸಾರಥಿ ನೀನು ಹಿಡಿಯುವ ಮುಂಡೆ ಗಂಡನು ಯಾತಕ್ಕೆ ಬಿಟ್ಟನು ತನ್ನ ನೀಚದ ವೃತ್ತಿ. ಎಲೈ ಕರ್ಣ, ಸಾಕು ಸಾಕು ಇಂಥ ಸೇನಾಧಿಪಟ್ಟವನ್ನು ಅಭಿಮಾನ್ಯವಿನ ಕರದೊಳಗೆ ಮೆರೆಯುವ ಕೋದಂಡವನ್ನು ಹಿಮ್ಮುಖದಲ್ಲಿ ನಿಂತು ತರಿವನೆಂದು ಹೇಳಿ ಮಾಡಬಾರದು ಇಂತಹ ಮೋಸವನ್ನು. ಕರ್ಣ, ಎಲ್ಲ ಅಪರಾಧವನ್ನು ಮನ್ನಿಸಿರಿ, ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗರಿ, ಧೈರ್ಯವನ್ನು ಮಾಡಿರಿ. ಅವನ ಕರದೋಡ ಮೇಲಿರುವ ಕೋದಂಡವನ್ನು ಖಂಡಿಸಿದರೆ ಓ ಕರ್ಣ, ನಿನ್ನ ಸಾಹಸ ನೆಟ್ಟಗಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂದು ನಿನ್ನ ಮಾಡಬಹುದು. ಕರ್ಣ, ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗರಿ, ಧೈರ್ಯವನ್ನು ಮಾಡಿರಿ. ಅವನ ಕರದೋಡ ಮೇಲಿರುವ ಕೋದಂಡವನ್ನು ಈ ಭೂಮಂಡಲಕ್ಕೆ ಕೆಡವಲೆಂದರೆ ಶೀಘ್ರದಿಂದ ಅವನ ಮುಂಭಾಗಕ್ಕೆ ಹೋಗುವನು. ಅವನು ದನದಲ್ಲಿ ಮೆರೆಯುವ ಧನಸನ್ನು ಶೀಘ್ರದಿಂದ ಕಡಿಯಬೇಕು ನೀನು. ಇದೇನು ಕನಸನ್ನು ಕಂಡಿಸಿದವನ ದಾರು ಹಿಂತಿರುಗಿ ನೋಡುವನು. ವಂಚಿಸಿ ನೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಮುಂದೆ ವ್ಯಕ್ತಪಡಿಸಿದೆ. ಅಯ್ಯೋ, ವೀರ ಕ್ಷತ್ರಿಯನಾದವನು ಶತ್ರು ಅವನು ಶತ್ರು ಪ್ರಾಣಿಯನ್ನಾಗಿ ಮಾಡಿದನೆಂದರೆ ಇದನ್ನು ಪ್ರಾರಂಭ ಮಾಡಬೇಕಲ್ಲದು. ಜನ್ಮ ಕ್ಷತ್ರಿಯನಾದವನು ಕರ್ಮ ಕ್ಷತ್ರಿಯನಾಗಿ ಪ್ರಖ್ಯಾತಿಯನ್ನು ಹೊಂದುವವ. ಚಕ್ರಬಿಂಬದಲ್ಲಿರುವ ವಿಕ್ರಮರನ್ನು ಜಯಿಸುವುದು ಚಕ್ರದ ಚಕ್ರಾಂತಿ ಕೀಳರಿಗೂ ಅಸಮವೆಂಬ ವಾರ್ತೆಯನ್ನು ಕೇಳಿ ಚಿಂತೆಯಿಲ್ಲ ಕರ್ಣ, ನೀನು ಮಾತ್ರ ಸೂರನಲ್ಲವೆಂದು ಎಂಬ ಜಾಗನಾದ ಪ್ರಾರ್ಥನೆಗೆ ನಾನು ಮೊದಲೇ ತಿಳಿಸಿರುವೆ. ಧೀರನಾದವನು ಧಾರಣಿಯ ಮೇಲೆ ಮೂಡಲಿನ ಬಾಳಿನ ಸಾಕರವೇ ನಿನ್ನಂತ ಮಾತ್ರದಲ್ಲಿ ಮಣ್ಣಿನೊಳಗೆ ಕಲೆತು ಹೋಗುವ ಮಲಮೂತ್ರವನ್ನು ಒತ್ತಿರುವ ಯಾರಕ್ಕೂ ಭಾಗವಾಗಿ ಶರೀರದ ಮೇಲೆ ಪ್ರೀತಿಯನ್ನು ಇಟ್ಟು ಆನಂದಕಾಲ ಕೀರ್ತಿಯನ್ನು ಸುತ್ತು ದೇಶನಾದವನ್ನು ಈ ಕ್ಷಣ ಎಚ್ಚದಂತೆ ಈ ಮುಖದಲ್ಲಿ ಗೌರವಿದ್ದೆಯನ್ನು ಖಂಡಿಸುವ ಜೀವನದ ನದಿಯ ಮೋಸಕೃತ್ಯ ಮಾಡುವುದಕ್ಕಿಂತ ಹಾಸಿಗೆ ಆಸೆ ಪಡುವ ವೇಷೆಯರಿಗೆ ಹಾಸಿಗೆ ಹಾಸುವ ದಾಸನಾಗಿ ಮಾಡುವುದರಂತೆ ನಿನ್ನ ಮುಖಮಂಡಲವನ್ನು ಬರೆದು ಮಂಡೆಯನ್ನು ಬಾಗಿ ಒಂದು ಗುಂಡನ್ನು ಆಡಿಕೊಂಡು ಸಾಯುವುದು ಲೇಖನ ಬಸ್ ಎಲ್ಲ ಸಮ್ಮುಖದಲ್ಲಿ ನಿಂತರೆ
ಮೋಸ ಮಾಡಿದಿರಿ. ಹಲೋ ಹುಡುಗನ ಪುಟ ಎಲ್ಲನ್ನೂ ರಣಗೇರಿಯನ್ನು ನಡೆಸಿದೀಯ. ನನಗೆ ಹತ್ತಿರ ಚೆಕ್ಕ ಮಾತ್ರ ಹತ್ತಿರು ಕೌರವನ ಎನ್ನ ಮೇಲೆ ನಿಷ್ಠೂರಗೊಂಡು ಚಿಂತೆಯಿಲ್ಲ. ಹೊಳೆ ಮುಟ್ಟಿ ಮುಟ್ಟಿ ಹಣ್ಣುವುದಿಲ್ಲದಿಲ್ಲ ಒಟ್ಟಿ ನೆಟ್ಟಗೆ ಎನಿಸಿದೀಯ. ದೇಹಿ ಎಂದು ಬೇಡದವನಿಗೆ ಪ್ರಾಣವನ್ನಾದರೂ ಕೊಟ್ಟ ಪ್ರಾಣನಿಗೆ ಏನು ಮೋಸ ಮಾಡಿದಿರಿ. ಇನ್ನಾದರೆ ನಿನ್ನ ಮನಸ್ಸು ತನ್ನದಾಗಿರುವ ಅಪತೀತಿ ಸಂಪೂರ್ಣ. ಕರ್ಣ ಯಾತಕ್ಕೆ ಇಷ್ಟು ಕೋಪಾತರವು? ಹೋಗುವುದು ಸಾಮ್ರಾಜ್ಯವು ವಾಸುದೀಸನಾದ ಕೌರವನ ಸೈನ್ಯವನ್ನು ನಶಿಸಿ ಹೋದರು ಎನಗೆ ಬಂದ ವ್ಯಸನವೇನು? ಕರ್ಣ ರಾಜ್ಯ ಕಾರ್ಯಕ್ಕೋಸ್ಕರಕ್ಕೆ ಹೇಳಿದನಲ್ಲದೆ ಎಲ್ಲ ಕಡೆ ತಪ್ಪೇನಿಲ್ಲ. ನುಡಿಯು ಎನಗೆ ಮೂಲವಾಗಿದ್ದು ಇಂಥ ಅಪತೀತಿ ಸಂಪೂರ್ಣ. ಇದು ಎನಗೆ ಮೊದಲೇ ತಿಳಿದು ಹೋಗಿತು. ಈ ಕರ್ಣ ಮೊದಲೇ ನಿನಗೆ ತಿಳಿದಿದ್ದಾದರೆ ಈಗ ನಿನಗೇನೇ ತೊಂದರೆ ಆಗಿರುವುದು? ಸೋದರೇ, ನಿನ್ನಿಂದ ಎನಗೆ ಪ್ರಾಣಾಂತವರಿಗೆ ಅಪರಿಂದ ಮಾತ್ರ ದಂಡಿಗೆ ಸಂಪಾದನೆ ಆಯಿತು. ಈ ಸೂರ್ಯ ಸಂಭವನೆ ನೀನು ಯಾತಕ್ಕೆ ಇಷ್ಟು ಬೇಸರವನ್ನು ಮಾತನಾಡಿದ ಈ ಕ್ಷಣ? ನನಗೆ ಬೇಸರ ಬರುವುದು. ನಿನ್ನಂತ ಕುರುಮಂಡಲೇಶನ ಮುಂದೆ ಪಾಂಡವರ ಸಿರ ಚಂಡಾಡುವನೆಂದು ಆರ್ಯರಿಗೆ ವಚನ ನಷ್ಟನಾಗುವುದಿಲ್ಲ. ಈ ಕರ್ಣ ನನಗ್ಯಾತಕ್ಕೆ ಯುದ್ಧದ ಚಿಂತೆ? ಈ ಸೇನಾಧಿಪತ್ಯವನ್ನು ಕೌರವನಲ್ಲಿಗೆ ಹೋಗಿ ಒಪ್ಪಿಸಿ ಹೋಗುವನು ಸಾರಥಿ ಅತಿ ಜಾಗೃತಿ. ಎಲ್ಲಿಗೆ ಹೋಗುವರಿ? ಕೌರವೇಂದ್ರನು ಗೆಲ್ಲುವುದಕ್ಕೆ ಸಹಾಯ ಮಾಡಿದಿರಿ. ಮತ್ತೊಮ್ಮೆ ಅಭಿಮಾನ ಯುದ್ಧವನ್ನು ಪ್ರಾರಂಭ ಮಾಡಿರಿ. ಕೃಪಾ ಅಶ್ವತ್ಥಾಮ ಶಲ್ಯಾದಿ ಸುಗುಟ ನಾಯಕರೇ ಬಾಪುರ ಕೋರನ ಕರ ಚಾಪು ಮೂಡಿದನು ಅಭಿಸಿದನು. ತಡವಾತಕ್ಕೆ ಅಭಿಮಾನ್ಯವಿನ ನಿರಾಯುಧನಾಗಿ ಮಾಡಿ ನಿಲ್ಲಿಸಿರುವನು. ಇದೇ ಸಮಯದಲ್ಲಿ ನಿಮ್ಮ ಎದೆಗಳನ್ನು ಧರಿಸಿ ಪಾರ್ಥ ಸಂಭಾವನ ಕುದುರೆ ರಥಾದಿಗಳನ್ನು ತರಿದು ಭೀಕರನ ನರನಂದನಿಗೆ ಸರ್ವರು ಏಕಾಗಲದು ಶರಂ ಕುಲವನ್ನು ಸಿರಿದು ಅಭಿಮಾನ್ಯವಿನ ಹೃದಯದ ರುಧಿರ ದಾರ್ಯ ಮಾಡಿದೆ ಶೀಘ್ರವಾಗಿ ಹೋಗಿರಿ. ತುಡುಕುವುದಕ್ಕೆ ದನವಿಲ್ಲ, ಮುಂದೂಡುವುದಕ್ಕೆ ಸಾರಥಿ ಇಲ್ಲ. ಮೆಲುಕಿ ಬರುವರು ಈ ಸಮೂಹದ ಅತಿರಥರಲ್ಲ. ಅಂಥ ಪ್ರಸಿದ್ಧರು ಕಮಲದೊಳಗೆ ಕಟ್ಟವನ್ನು ಹಿಡಿಯಿರಿ, ಚಟುವಟರ ಬಲವನ್ನು ನಿಲ್ಲಿಸುವ ಕಲಾಸಾರಥಿ ಹುಲಿಗೆ ಬರುವ ಬರಬರಕ್ಕೆ ಸಾಗರವನ್ನು ನೆನೆಸುತ್ತಾರೆ. ಓಹೋ ಎನ್ನಯ ಅಪರದ ಹಿಂತಿರುಗಿ ಹೋಗುವ ಪ್ರಯತ್ನ ಮಾಡುತ್ತಿರುವ ಸಾರಥಿ ಬಲ ಅಭಿಮಾನ
ಕ್ಷತ್ರಿಯ ಸಂಭವನಾದ ಕಾರಣನೇ ಹೇಳಿದೆಯಾ ಈ ಗುರುಪತಿಯ ಕಠಿಣವಾದ ನುಡಿಗಳನ್ನು ಬೇಗನೆ ಕಡುಗಲಿಯಾದ ಅಭಿಮಾನ್ಯವಿನ ಖಡ್ಗದ ಅತಿಗೆ ತಡಿಬಹುದು ಪಡವೀಪನ ನುಡಿಗಳೆಂಬ ಅಲ್ಲಿಗಳಿಗೆ ತಡೆಯಲಾಗದರಾದರೆ ಇದು ಏನು ಅನ್ಯಾಯ? ಅಳವಡಿಸಿ ನಿನ್ನ ಕಷ್ಟದಾರಿಯಿಂದ ಎಲೈ ರಾಧೆಯೇ, ನೋಡಿದೆಯಾ ಅಭಿಮಾನ್ಯವಿನ ಭುಜಬಲದ ಹೆಗ್ಗಳಿಕೆಯ ಈ ಆಳು ರಂಡಿಯ ಮಗನು ಕೋಪಾವೇಶದಿಂದ ಒಗರೇರಿದ ರೋಮಗಳು ಕೋಪದಿಂದ ಕುತ್ತಿದ ಬಿಡಿಗಳನ್ನು ಕಂಪೇರ ಕುಡಿಯುವ ಬೀಸಗಳು ಗದೆಯಿಂದ ನಮ್ಮ ಬಲವಲ್ಲ ಸದೆ ಬಿಡಿದನು ಕರ್ಣ ಇದಕ್ಕೆ ಗತಿಯನ್ನು ನೋಡಿದೆಯಾ ಪಾರ್ಥನ ಸುತನ ಭೀಕರದ ವರ್ಣ ಗತಿಗಳಿಸಿದೆ ಸೋಡಾದ ನಾಯಕರ ರಥವನ್ನು ಪುಡಿ ಪುಡಿ ಮಾಡಿದೆ. ಎಲ್ಲ ಕದಗಳನ್ನು ತಗನು ಉರಿಯುವ ಕೊಳ್ಳೂರು ಸುತ್ತವರ 5 ತಲೆಗಳನ್ನು ಪುಡಿ ಹೊಡೆಯುವುದು ಅದರ ಮೇಲೆ ಬಿದ್ದವು ಪಾಪ ಸಂಭವ ಕಳಿಸಿ ಬಿದ್ದಿದ್ದು ನೋಡುವ ನಿನ್ನ ಕಟ್ಟ
ಛತ್ರ ಹಿಡಿಯುವುದಕ್ಕೆ ಅಂತ ಬಂದಿದ್ದರೆ ಅಯ್ಯೋ ಕ್ಷತ್ರಿಯ ಧರ್ಮಕ್ಕೆ ಮಾತ್ರ ನನ್ನನ್ನು ಮೋಸ ಮಾಡಿಬಿಟ್ಟಿದೆ. ಬುದ್ಧಿ ಶೂನ್ಯರಾದ ಕರ್ಮದ್ರೋಹಾದಿಗಳೇ, ಇಲ್ಲಿಗೆ ಇಂದ ತಿಳಿಯಬೇಕು. ರೌದ್ರನು ದೇವತಿರುವೆಯನ್ನ ಜಗನ್ನಾಥ ಪ್ರಾರ್ಥನೆಯ ಈ ಸುದ್ದಿಯನ್ನು ಕೇಳಿದ ಕ್ಷಣಕ್ಕೆ ನಿಮ್ಮ ತಲೆಗಳೆಲ್ಲ ಆನೆ ಹಾಕಿದಂತ ಆಲಿಸಿದ ಅಪ್ಪ ಈ ನಗುವಪ್ಪನಾದ ಕರ್ಮನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀವು ಓಡಲಿದ್ದರೆ ನೀತಿ ಇಲ್ಲದ ದ್ರೋಣಾದಿಗಳೆಲ್ಲ ಕೋಟಿಗಳನ್ನು ತಲೆ ಕೆಳಗಾಗಿ ಮಾಡಿ ಮಾತನಾಡುತ್ತಿದ್ದೆ. ಅಯ್ಯೋ ಎನ್ನ ಪ್ರಾಚೀನವೇ, ಈಗಿರಲಿಕ್ಕೆ ನೀನು ಹೇಗೆ ಬಂದೀಯ? ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ರೂಢಿಪತಿಯಾದ ಧರ್ಮದನು ರೂಪವಂತನಾದ ದ್ರೌಪದಿಯು ಕೂಡಿ ಕಾಲದಲ್ಲಿ ಮಾಡಿದೆಯ ಮಗನೇ ಎಂದು ಎಷ್ಟು ಮನನೊಂದುಕೊಳ್ಳುವರು, ಎಷ್ಟು ಪರಿತಾಪಗೊಳ್ಳುತ್ತಿರುವರು. ಎನ್ನ ಪಡೆದ ಮಾತೆಯಾದ ಸುಭದ್ರಾ ದೇವಿಯು ಮಾಡಿದ ಮಾತೆಯನ್ನು ಕೇಳಿ ಎಷ್ಟು ದುಃಖಪಡುವಳು, ಎಷ್ಟು ಕಣ್ಣೀರು ಸುರಿಸುತ್ತಿರುವಳು ಎಂದು. ಕಾಂತ ಕಾಂತ ಮರದಿನಿಯರಾದ ಉತ್ತರಿ ಗಂಗೆಯರು ಎಷ್ಟು ಮನನೊಂದುಕೊಳ್ಳುವರು, ಎಷ್ಟು ಅಭಿಲಾಷ ಪಡುತ್ತಿರುವರು ಏನೋ. ಇರಲಿ, ರಣಪಟದೊಳಗೆ ಅವರನ್ನು ನೆನೆಸಿದರೆ ಬರುವುದಿನ್ನೇನಿದೆ? ಸ್ವರ್ಗವನ್ನು ಮೆಚ್ಚುವಂತ ಕಾರ್ಯವನ್ನೇ ಮಾಡಿದನು. ಇನ್ಯಾತಕ್ಕೆ ಯೋಚನೆ ಮಾಡಬೇಕು? ಈ ಗಟ್ಟದ ಅಭಿಲಾಷೆಯನ್ನು ಬಿಡಬೇಕು. ಮಕ್ಕಳನ್ನೆಲ್ಲ ಕಾಲಾಸಿಕೆ ಮಾಡಿಸಿ ಬಾಯನ ಮಾಡಿದನು. ಸಾಕು ಸಾಕು ಪರಮೇಶ್ವರ, ರಂಭಾಪತಿಯೇ ಸರಿ ಸಂಭ್ರಮಾನ್ವಿತನಾದ ಮುಂದೆ ಬರುವುದು ನಮ್ಮ ಬಲವಲ್ಲ. ತಡಿ ಮಾಡಿ ಸೆರೆ ಹೊಡೆದನು. ಅಭಿಮಾನ್ಯ ಎಂಬುವನು ರಣಭೂಮಿಯಲ್ಲಿ ಉಳಿದಿದ್ದನು. ಇನ್ನೇನು ಭಯ? ಇವನನ್ನು ಸ್ವಲ್ಪ ನೋಡೋಣ ಬಾ ಕುಂದಿನಪತಿಯೇ. ಬಲ ಬಲ ತಲದಿ ಮಾಡಿ ನಿರ್ಣತನ ವಾರವರನ್ನು 100 ವಾರಗಳನ್ನು ಕಾಲು ಸೇರಿಸಿಗಳು ಕಡಿ ಈ ರಾಶಿಗಳು ಮಾಡಿ ಚಿಗುಟ ರಮಣಿ ಮಕುಟ ಭೀಕರನದ ರಣಭೂಮಿಯಲ್ಲಿ ಪವಡರಿದ್ರು ಸ್ವಲ್ಪ ನೋಡುವ ಗುರುಪತಿಯೇ. ಚಂದ್ರಬಿಂಬದೊಳಪ್ಪುವ ಪಟುಪಟಲ ಮುಚ್ಚು ಅದುಟನ ಮುಸುಡಿ ಮುರಿಯದ ಕಣ್ಣೆಲೆಗಳು ಮುಚ್ಚದೆ ಕಾಯದ ಜವಗಡಿದ ಬೀಗಿದ ಉಂಪುಗಳ ಒಗರಿಯದ ರೋಮಗಳ ತಾಪಕ್ಕೆ ಮುಖ ಭೀಕರನಾದ ಸುಕುಮಾರನ ಕಣ್ಣಳಿಗೆ ರಂಜಿಸುವನು. ಅಯ್ಯೋ, ಇಂಥ ಮಗನ ಮರೆತು ಎತ್ತ ಜೀವಿಸಲು ಆ ಸುಭದ್ರಿ. ಬಲ ಬಲ ಬೀಭತ್ಸ ನಂದನೇ ಸಾಕು. ನಿನ್ನ ಸಾಹಸಕ್ಕೆ ಸೂರರು ಧೀರ ಧೀರರೆಂದು ಕೊಂಡಾಡಿದರು. ಸಾಕು, ವ್ಯಕ್ತವಾದ ಶರೀರವು ವ್ಯಕ್ತ ಬಿದ್ದರೇನು ಉತ್ತಮವಾದ ಕೀರ್ತಿಯನ್ನು ಹೊಂದಿದೆಯೋ ನೀನು ತರಣೀಸನೇ. ಊರಿದ ಪ್ರಳಯ ತಂತ್ರವನ್ನು ಪರಿಹರಿಸಿದವೆ. ಕೊರಳಿಗೆ ಹಾಕುವ ಮೃತ್ಯುವ ಆಹಾರವನ್ನು ತಪ್ಪಿಸಿಕೊಂಡಲ್ಲಿ ಪಾಲಕನ ಮೀಕ್ಷಾ ಪಾಲಕರು ಎಂಬುವಂತೆ ರವಿಯೇ ಜಾರಿದನು ಪಾಶ್ಚಿಮಕ್ಕೆ. ಹೋಗೋಣ ನೋಡಿ. ಬಲಶಾಲಿಯಾದ ಸದ್ಗುರುಗಳಾದ ದ್ರೋಣರೇ, ನಿನ್ನ ಪದ್ಮೈವದ ಕಾಳಗದ ಒಳಗ ವಸಗೈದಿರಿ. ಅರ್ಜುನನ ಸುತ ನಡೆದ ಸಂಗತಿಯನ್ನು ಇದಷ್ಟರಿಗೆ ಹೇಳ ಕಳಿಸಿರಿ. ಇಂದಿನ ಅವಧಿ ಒಳಗ ಕೌರವರ ಜಯಶೀಲರಾದರೆಂದು ದೈವೇರವನ್ನು ವರಿಸುವಂತರಾಗಲಿ ದ್ರೋಣ. ಅತಿಕ ಬಲ ದ್ರೋಣ. ಏನಂತ ಹೇಳಲಿ? ಅಯ್ಯೋ ಊರ್ವಿದೆಯೇ ಆ
ತಂದರೆ ಕೂಡಿಸಲಾಗದು ಮರಣ ಪಟ್ಟಿಯೋ ಕೂಡಿದೆಯಲ್ಲ ಅದ ರೀತಿಯ ಗುರುಬಲ ಬೆಳಗ್ಗೆ ಬಲಿವೀರನಂತೆ ಕಟವನ ಬಿಟ್ಟು ಪರದೀನ ಗುರುಬಲ ಬೆಳಗ್ಗೆ ಬಲಿವೀರನಂತೆ ಕಟವನ ಬಿಟ್ಟು ಪರದೀನ ಮಾತನು ಕೇಳಿದರೆ ಏನಂತ ಹೇಳ ಅಯ್ಯೋ ಊರಿದೆಯ ಅಗರಿಯ ಅಗರಿಯ ಬರುವೆ ತರಯ ತಂದ ಮಾತ್ರ ನಿನ್ನ ಒಡವೆ ಆಗಿದ್ದು ದುಃಖ ಸಮಗ್ರ ಇನ್ನಲ್ಲಿ ಮಗನು ಯಾವಾಗ ಹೋದನು ಕಂಡಿಯ ಸುಭದ್ರ ಹೊರಟುತರ ಮಕಟ ಮರ್ದನಾದ ಹಪ್ಪ ಹನುಮನ್ಯು ಮರ್ದನಾದ ಹಪ್ಪ ಹನುಮನ್ಯು ಭಜನೆ ಮನಸ್ಸು ಮಾಡಿ ಗುರುಪನ ಪದಲ ಬೆಳಗಿನ ಮಾಡಿ ಹೋದರೇನು ಅಸಮಸ ಚಕ್ರೀರೋದ ಕಾಡಕವನ್ನು ತಿಳಿಸುವುದಕ್ಕೆ ನೀನು ಶಿಶುವಿನಿಗೆ ಸಮಬಲ ಇಲ್ಲವನ್ನು ಬೆಳೆದೆಯಲ್ಲ ಆದರೆ ನಸುಮಗದ ವೈರಿಗಳ ಬಸರು ಶೀಲಿಗರಿಯಿಂದ ನಿಯಮವನ್ನು ಕೊನೆಯೆಂದು ಹೋದೆಯಲ್ಲ ಹಸು ತೊಳೆದ ದಿಕ್ಕಿನೊಳಗೆ ಕೊನೆ ಸೂರ್ಯನಮ್ಮಂತ ಹೋದೆಯಲ್ಲ ಅಭಿಮನ್ಯು ನಾವಿರುವುದೇ ಸಾಮಾನ್ಯ ಇಳಿಯಕ ಬರಂಗಿಲ್ಲ ಇಟ್ಟುಕೊಂಡಂತ ಶ್ರೀಯಾರು ಎಲ್ಲಿ ರಥವನ್ನು ನಿಲ್ಲಿಸ ಅರ್ಧವಾದಿಂದ ಬಿಟ್ಟದಂತಾಗಲಿ
ಜನಾರ್ದನ ಅದೇ ಸಂಸ್ಕಾರವಾಗಿ ಹೇಳ. ಅದೇ ಸವಾದರವಿಲ್ಲ, ಅದೇ ಸಮುದೈವವಲ್ಲದೆ ವ್ಯಾಸೋತ್ತ ಭೀಷ್ಮನ ಜಯಿಸಿದೆ. ವ್ಯಾಸೋತ್ತ ಭೀಷ್ಮನ ಜಯಿಸಿದೆ. ಭಲೆ ಭಲೆ ಹೃದಯನೇ ಪ್ರಬಲನಂದನಿಸಿದ ಹೇ ಕಿರೀಟಿ ನಾರಾಯಣ. ಈ ತ್ರಿಬಲವನಂಗದೋಳಿನ ಯಾರು ಸಾಟಿ? ಯಾವ ಪಟು ಪಟರಂಬ ಪಟಲದೊಳಗೆ ಅಟಟರ ಪೈಕಿ ಸುಗಡನಂದನಿಸಿ ಇದಕ್ಕೆ ನೀನೇ ಮೇಟಿ. ಅರ್ಜುನ ಜನಾರ್ದನ ಕುಟಿಲ ಮತಿಯುತನಾದ ಕೌರವನೆಂಬ ಕುಲ ಕಂಟಕನ ಕದನದೋಳು ಮೊಗುಡ ವರ್ಧನನಾದ ಚೆಲ್ಲಾದಿ ಸಮಸಪ್ತಕರ ಸಾಸಮಂ ಸರ್ರಸೋದು ಮಾಡಿದೆ. ಕಿರೀಟಿ ನಾರಾಯಣ ದಶದಿಟ್ಟ ತಲಂಗದೋಳು ಉತ್ಕೃಷ್ಟತರವಾದ ಶಕ್ತಿಯನ್ನು ಸಂಪಾದಿಸಿ ಸೈ ಫಲ ಫಲ ಹತನ ಬಿಲ್ಲುವಿದ್ದದೋಳು ಬಲ್ಲಿದ ನಂದನಿಸಿ ಕಲಿ ಭೀಷ್ಮಾದಿ ಒಡೆದ ಕದನ ಪ್ರಸಿದ್ಧ ದೋಳಿನ ಮಹತ್ ಪ್ರವೀಣ. ನಾರಾಯಣ ಉದಬಲೋತ್ತಂಡ ಕೋದಂಡ ಪಾಂಡಿತ್ತನಂದನಿಸಿ ತನಲು ಬಿದ್ದದೋಳಿನ ಮಹತ್ ಪ್ರವೀಣ. ನಾರಾಯಣ ಸಮಸಪ್ತಕರ ಒಡೆದ ಕಾಳಗವನ್ನು ತೀರಿಸಿ ಪ್ರಮುಖರನನ್ನು ವಿಮುಖರವಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೋಳು ಯುಕ್ತಮಂ ಕೊಡುವ ಪ್ರಸಿದ್ಧ ಸುಗುಣನು ಯಾರೆಲ್ಲವರು? ನಾರಾಯಣ ಜಯಾಂಗನನ್ನು ಒಲಿಸಿ ಸುರ ನರ ಗರುಡ ಗಂಧರ್ವ ದೋಳಿಲ್ಲಿ ನಮಗೆ ಸರಿಯಾದ ತಸ್ಮಾತ್ ನಾವಿಲ್ಲಿರುವುದ ಹೋಗದ ನಡಿ ನಮ್ಮ ಪಾಡೆ. ಅಜ್ಞಾನಂದ ತಮಸ್ಸಾಂಗ ವಿಚ್ಛೇದರ ದಿವಾಕರಣ ವಿಭ್ರಾಜಿಸುವ ಹೇ ಮುರಹರ ಸುಜ್ಞಾನ ನಿಧಿ ಪ್ರಜ್ಞಾಮತೀತನೇ ಮದ್ವಿಜ್ಞಾಪನೆಯನ್ನು ಮನ್ನಿಸೈ ಕೃಪಾಕರ. ಆಗಲಿ ಪಾರ್ಥ. ತಮ್ಮ ಕೃಪಾ ಕಟಾಕ್ಷವೆಂಬ ಭಾವಬಲದಿಂದ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮಕ್ಷಕಗಳನ್ನು ತಕ್ಷಣದಲ್ಲಿ ಶಿಕ್ಷಿಸಿ
ಗಂಗೋದಾರ ಮಹಾನ್ ಬಳಕೆ ಮಾಡ್ತಾರೆ ಮತ್ತು 5,000 ರೂಪಾಯಿನ ಮಹಾನ್ ಬಳಕೆ ಮಾಡ್ತಾರೆ. ಫೋಟೋಗ್ರಾಫರ್ ಎಲ್ಲ ಡೇಟ್ ಅಂತ ನಾವು ಫೋಟೋಗ್ರಾಫರ್ ಎಲ್ಲ ಡೇಟ್ ಅಂತ ನಾವು ಫೋಟೋಗ್ರಾಫರ್ ಪರಾಕ್ರಮಶಾಲಿ ಎಂಬ ರತ್ನವು ಯಾವ ಕುಲದಲ್ಲಿ ಹುಟ್ಟಿದರೆ ಅವನ ನೈತ ಬಲದಿಂದ ಸರ್ವರು ನಮ್ಮ ಜಯಿಸಿ ಅವನ ಮುಂದೆ ರಾಜನಾಗಬಲ್ಲ ನೀನು ಹಿರಣಿ ಲಕ್ಷ್ಮೀಕಾಂತನೇ ಸುಭದ್ರಾ ಕಾಂತನೇ ಅಡ್ದಾಗ ಎಲ್ಲ ಮುಗಿಲ್ಲ ಆಮೇಲೆ ಇವ್ರಿಗೆ ಒಂದು ಆಟ ಆಗಿತ್ತು ಅಡ್ದಾಗ ಅದೇಗ ನಾರಾಯಣ ಲೋಕದಲ್ಲಿ ತಾನು ಜಯಿಸುವ ಸಕ್ತರು ಇದ್ದರೂ ಕಾಲಕ್ಕೂ ಶಕ್ತಿಯನ್ನು ಮುಂಚಿತವಾಗಿ ವ್ಯಕ್ತಗೊಳಿಸಬಾರದು ಅಂತ ಗುರುವೋ ನೀನೇ ಅತಿ ಸಮರ್ಥ ಜಲಜಾಕ್ಷರೇ ಸುಭದ್ರಾಕಾಂತನೇ ಕಲಹದೊಳ ಕಳ್ಳನನ್ನು ಗೆಲ್ಲುವೆನೆಂದು ಮೊದಲೇ ಶಪಥವನ್ನು ಮಾಡು ಈ ನಾಲ್ಕಿಂದ ಎಂದು ಸೆಳೆಯಾದರೆ
ಗೆಲ್ಲವನನ್ನು ನೀನು ಛಲದಿಂದ ನುಡದ ನುಡಿಯಂ ಚಟಿಹಾದರೆ ಎನ್ನ ತೆಲಿಗೆ ಕುಂದು ಬರುವುದು. ಅಪ್ಪನ ಜನಾರ್ದನ ಸಮಸಪ್ತಕರ ಒಡನೆ ಕಾಳಗಮ್ಮ ತ್ಯಜಿಸಿ ತಮ್ಮ ನೆಲೆ ಹೆಕ್ಕೆಗೈದಿರಬಹುದು. ಗಳಿಯನ ವಾಕ್ಯಗಳನ್ನು ಬಿಡದು ನಮ್ಮ ಶಿವರಕ್ಷ ರಥವನ್ನು ಬಿಡುವನು ಫಲಗುಣ ಬಾ ನೀನು ರಥವನ್ನು ಬೇರೆ ಬೇಗ ತಕ್ಷಣ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಸಮಸಪ್ತಕರನ್ನು ಜಯಿಸಿದನೆಂಬ ಸಂತೋಷ ಉತ್ಪತ್ತಿ ಉದಯವಾಗದಿರಲಿಕ್ಕೆ ಕಾರಣವೇನು? ಚಿಂತಾಸ್ಪದವಾದ ದುರ್ಲಕ್ಷಣಗಳು ತೋರುವುದಕ್ಕೆ ಎಲ್ಲ ಮನಸ್ಸಿಗೆ ಇಂಥ ಸಂಶಯ ಬರಲು ಕಾರಣವೇನು? ನಿಷ್ಕರಣವಾಗಿ ನೇತ್ರಾಂಗಗಳು ತಮ್ಮಷ್ಟಕ್ಕೆ ತಾವೇ ನಿರ್ಗಮಿಸುವುದು. ಕಂಠದಲ್ಲಿ ಗದ್ದದ ಸ್ವರದಿಂದ ಮಾತುಗಳು ಸಿಲುಕಿ ಹೊರಬೀಳುವುದು. ಜಠರದಲ್ಲಿ ಶೋಕಾಗ್ನಿಯು ಹೊಸದ ಸರಾಂಗಗಳು ಒಡೆಯಲು ಉಳಿದಂತಾಯಿತು. ಉಸಿರಾಡುವುದಕ್ಕೆ ಉಪ್ಪಸವಾಗುವುದು. ಪರಿತಾಪವು ಮುಸುಕು ಮನ ಮುರುಗಿ ಕಳವಳಿಸುವುದು. ದೆಸೆ ದೆಸೆಗೆ ನೋಡಲು ಕಣ್ಣುಗಳಿಗೆ ಕತ್ತಲು ಮುಸುಕಿದಂತಾಗಿದವು. ಅಸುರಾರಿಯೇ ಅಸುರಾರಿಯೇ ಸನಿಗೆ ಬಳಸಬೇಡ. ಇದು ಏನು ಆಶ್ಚರ್ಯ? ಸ್ವಾಮಿ, ಅಳಿಯನಾದ ಅಭಿಮಾನದ ಈ ಕಾಳಗದೋಳು ಅಳದ ಸಂಗತಿಯನ್ನು ಇವನಿಗೆ ಹೇಳಬಾರದು. ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪ ತ್ವರಿತವಾಗುವುದು. ಏನು ತಿಳಿಯವದಂತೆಯೇ ಸರ್ವ ಭಕ್ತರಾದ ವ್ಯಕ್ತಿಯನ್ನಿಸಿ ಶತ್ರು ಭಕ್ತರಾದ ಸಮಸಪ್ತಕರ ಒಡನೆ ಕಾಳಗವನ್ನು ನಿಲ್ಲಿಸಿ ಯುದ್ಧದ ಆಯಾಸದಿಂದ ಈಗಾಗಿರುವುದೋ ಏನು? ಸುಲಕ್ಷಣಗಳೇ ನಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ನಮಗೆ ಎಂದಿಗಾದರೂ ತೋರಿಸದು ಪಾರ್ಥ ತುರದೋ ನೀನು ಅತಿ ಸಮರ್ಥ. ಅಂಬುಜಾತನಾದ ಸಾಂಬಸಕನೇ, ಯುದ್ಧದಾಯಾಸದಿಂದ ಈಗಾಗಿರುವುದೆಂಬ ನಿನ್ನ ನುಡಿ ಮಾತ್ರ ಇಂದ್ರಕೀಲಾದ್ರಿಯ ಚಂದ್ರದೊಡನೆ ಬಂಧೂರ ಕಾಳಾಗವನ್ನು ಮಾಡಿದೆ. ಕುಲಕ್ಕೆ ದಾಳಿಯನ್ನಿಟ್ಟು ಮದಾಂಧರಾದ ಕಾಲಿಕೆಯ ನಿವಾಸಕರೆಂಬ ಸೂರನ ತನ್ನ ತೂಕು ಮತ್ತು ದ್ರುಪದನ
ಸ್ನಾನದ ಆಯಾಸವೋ ಅಥವಾ ಇನ್ನು ಯಾವ ಆಯಾಸವೋ ಎನ್ನಗೆ ತಿಳಿಯದು. ನಿನಗೆ ತಿಳಿಯದ ವಿಷಯ ದಾರುವುದಿರುವುದು ಪರಮಾತ್ಮ. ಅಪ್ಪೋ ಅಲ್ಲಿ ನೋಡು, ನೋಡುವುದು ಸಲ್ಲಲಿತವಾದ ಮನೋಲ್ಲಾಸಮಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳ ಇರಬಹುದು ನೋಡು. ಜನಾರ್ದನ, ತರಿಸುವ ಮರಿ ಮೀನುಗಳಿಂದಲೂ ಎಲ್ಲಿ ನೋಡಿದರೂ ಕಮಲದ ಪುಷ್ಪಗಳು ನಾರಾಯಣ, ನವರತ್ನದಿಂದ ನಿರ್ಮಿಸಿದ ಸೋಪಾನಗಳನ್ನು ಒಡಗೂಡಿ ಸುಂದರವಾಗಿ ಕಂಪಿಸುತ್ತಿರುವ ಇಲ್ಲೊಂದು ಕಾಸರಬಹುದು ನೋಡು. ಕಿರೀಟಿ, ನಾರಾಯಣ, ನಿನ್ನಂತೆ ನನಗೆ ಸುತ್ತ ಆಯಾಸವಾಗುತ್ತಿರಬಹುದು. ಈ ಸರೋವರದಲ್ಲಿ ನಾವು ಸ್ನಾನವನ್ನು ಕೈದರೆ ಆಯಾಸವು ಪರಿಹಾರವಾಗುವುದು. ಫಲ್ಗುಣ ಸುಭದ್ರಾ ದೇವಿಯ ರಮಣ. ಎನಗಂತೂ ಕದನದ ಆಯಾಸವಿದೆ ಸರಿ, ಎನ್ನಂತೆ ನಿಮಗೂ ಕದನದ ಆಯಾಸವಿದ್ದರೆ ಜಲಸ್ನಾನಕ್ಕೆ ಹೋಗುವ